ಓಕೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಯದುವೀರ್ ಪರವಾಗಿ ಶಾಸಕ ಹರೀಶ್ ಗೌಡ ಅವರು ಪ್ರಚಾರದಲ್ಲಿ ತೊಡಗಿದ್ದಾರೆ. ನಮ್ಮ ಜೊತೆ ಹರೀಶ್ ಗೌಡ್ರು ಇದ್ದಾರೆ, ಮಾತಾಡಿಸ್ಕೊತೀನಿ. ಸರ್, ಇವತ್ತು ದೇವರಾಜ ಅರಸ್ ಅವರ ಸಮಾಧಿಗೆ ಪೂಜೆ ಸಲ್ಲಿಸಲಿಕ್ಕೆ ಬಂದಿರಿ ಸರ್. ಯಾಕೆ ಸರ್ ದೇವರಾಜ ಅರಸ್ ಅವ್ರಿಗೆ ಸಮಾಧಿಗೆ ನೀವು ಪೂಜೆ ಸಲ್ಲಿಸಲಿಕ್ಕೆ ಬಂದಿರಿ? ನಮ್ಮ ದೇಶ ಕಂಡಂತ ಅಪ್ರತಿಮ ನಾಯಕ, ನಮ್ಮ ನಾಡಿಗೆ ಅಪಾರವಾದಂತ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಮಹಾನ್ ಚೇತನ ದಿವಂಗತ ದೇವರಾಜ ಅರಸರು ಅವರು ನಮ್ಮ ಹುಣಸೂರು ತಾಲೂಕಿನಲ್ಲೇ ಇವತ್ತು ತಮ್ಮ ವಿಧಾನಸಭೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು. ಆ ಒಂದು ಕ್ಷೇತ್ರದಿಂದ ನಾನು ಸಹ ಆಯ್ಕೆ ಆಗಿರ್ತಕ್ಕಂಥದ್ದು ನನಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇವತ್ತು ಬಹುಶಃ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರನ್ನ ಆ ಸ್ಥಾನದಲ್ಲಿ ನಿಲ್ಸಿದಾವೆ. ನಾನು ಒಬ್ಬನೇ ಅಲ್ಲ, ನಮ್ಮ ದೇಶದ ರಾಜ್ಯದ ಎಲ್ಲರೂ ಸಹ ಅವ್ರನ್ನ ಪೂಜನೀಯವಾದಂತ ಸ್ಥಳದಲ್ಲಿ ನಾವೆಲ್ಲರೂ ಸಹ ಇಟ್ಕೊಂಡಿದ್ವಿ. ಆದ್ರಿಂದಾನೇ ಯಾವುದೇ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಮೊದಲು ಅವ್ರ ಆಶೀರ್ವಾದವನ್ನ ಪಡಿತೀವಿ. ಚುನಾವಣಾ ಸ್ಟ್ರಾಟಜಿನ ಹೇಗೆ ಸರ್ ಮತಗಳನ್ನ ಪಡಿಲಿಕ್ಕೆ? ಈಗ ದೇವರಾಜ ಅರಸರವರು ಅವರ ಪುತ್ಥಳಿ, ಅವರ ಸಮಾಧಿಗೆ ನಮನವನ್ನ ಸಲ್ಲಿಸ್ತಕ್ಕಂಥದ್ದು ಮೊದ್ಲೇನ್ ಮಾಡ್ತಾ ಇಲ್ಲ. ಇದು ಚುನಾವಣೆ ಸ್ಟ್ರಾಟಜಿ ಅಂತೂ ಅಲ್ವೇ ಅಲ್ಲ. ಏನಕ್ಕೋಸ್ಕರ ಅಂದ್ರೆ ನಾವೆಲ್ಲರೂ ಸಹ ಅವ್ರನ್ನ, ನಾನು ಹೇಳ್ದೆ, ಪೂಜನೀಯವಾದಂತ ಗೌರವಯುತವಾದಂತ ಸ್ಥಾನದಲ್ಲಿ ನಿಲ್ಸಿದೀವಿ. ಆದ್ರಿಂದ ಅವರನ್ನ ಪೂಜನೆಯನ್ನ ಮಾಡ್ತಕ್ಕಂಥದ್ದು ಅಷ್ಟೇ ಹೊರತು ಯಾವುದೇ ಚುನಾವಣಾ ಸ್ಟ್ರಾಟಜಿ ಅಲ್ಲ. ಕಾಂಗ್ರೆಸ್ನ ಹಿರಿಯ ನಾಯಕರು ಸರ್, ಅವರು ಮಾಜಿ ಸಿಎಂ ಆಗಿದ್ದವರು, ಅವ್ರ ಮಗಳು ಕೂಡ MP ಆಗಿದ್ದವರು ಕಾಂಗ್ರೆಸ್ ಪಕ್ಷದಿಂದ. ಬಟ್ ಬಿಜೆಪಿ JDS ಮೈತ್ರಿ ಏನಿದು ಅಂತ ಈಗ ಅವರ ಮೊಮ್ಮಗ ಮಂಜುನಾಥ್ ಅರಸ್ ಅವರು ಸಹ ಬಂದಿದ್ದಾರೆ. ಈಗ ಯದುವೀರ ಅವ್ರ ತಂದೆ ಶ್ರೀಕಂಠದತ್ತ ಮಹಾರಾಜರು ಇದ್ರು, ಅವರು ಕಾಂಗ್ರೆಸ್ ಅಲ್ಲೂ ಇದ್ರು, ಬಿಜೆಪಿಗೂ ಹೋಗಿದ್ರು. ಆದ್ರಿಂದ ಈ ರೀತಿ ಬಹುಶಃ ಪಕ್ಷ ಒಂದ್ ಕಡೆ ಆದ್ರೆ ನಾವು ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು, ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ನಾವು ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಅವ್ರ ಪಕ್ಷಕ್ಕೂ ಸಹ ವ್ಯಕ್ತಿಗೂ ಇವತ್ತು ಆ ವ್ಯಕ್ತಿ ಪಕ್ಷದಲ್ಲಿ ಇರ್ಬೋದು, ಆದರೆ ಬಹುಶಃ ಅವರು ಪಕ್ಷವನ್ನ ಮೀರಿ ಬೆಳೆದಿರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಸಮಾಜಕ್ಕೆ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ ಅಲ್ಲಿ ಅವ್ರ ಇವತ್ತುವೆ ಅವ್ರಿಗೂ ದೇವರಾಜ ಅರಸ್ ಅವ್ರಿಗೂ ಹೋಲಿಕೆ ಮಾಡಕ್ ಆಗತ್ತಾ? ಅವ್ರನ್ನ ಆ ಸ್ಥಾನಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯನೇ ಇಲ್ಲ. ಆದ್ರಿಂದ ದೇವರಾಜ ಅರಸರೇ, ಕಾಂಗ್ರೆಸ್ ಪಕ್ಷನೇ. ನಾವೆಲ್ಲರೂ ಸಹ ಗೌರವ ಇಟ್ಕೊಂಡಿರ್ತಕ್ಕಂಥ ದೇವರಾಜ ಅರಸರು. ಯದುವೀರ್ ಅವರು ಕೂಡ ಮಾಲಾರ್ಪಣೆ ಮಾಡ್ಲಿಕ್ಕೆ ಬಂದ್ರು ಸರ್, ನೀವು ಅವ್ರ ಜೊತೆಲಿದ್ರಿ. ಏನು ಸಂದೇಶ ಸಾರ್ಲಿಕ್ಕೆ ಸರ್ ಇದು? ಈಗ ನಾವೆಲ್ಲ ಜೊತೆ ಇದೀವಿ. JDS ಬಿಜೆಪಿ ಮೈತ್ರಿಕೂಟದಲ್ಲಿ ಇದೀವಿ, ನಾವೆಲ್ಲ ಜೊತೆಲಿದ್ದೀವಿ. ವಿಶೇಷವಾಗಿ ನಮ್ಮ ಮೈಸೂರು ಮನೆತನದ ಕುಡಿ ಅವರು. ಬಹುಶಃ ಇವತ್ತು ನಮ್ಮ ಮೈಸೂರು ರಾಜಮನೆತನದ ಕೊಡುಗೆ ಹೇಳ್ತಾ ಹೋದ್ರೆ ದಿನಗಟ್ಲೆ ಹೇಳ್ಬಹುದು. ಬಹುಶಃ ಆ ರಾಜಮನೆತನದ ಕುಡಿ ರಾಜಕೀಯಕ್ಕೆ ಇವತ್ತು ಬಂದಿದೆ. ಅವರ ತಂದೆನೂ ಸಹ ಇದ್ರು, ಇವರು ಸಹ ಬಂದಿದ್ದಾರೆ. ಇವರಿಂದ ಮೈಸೂರು ಮಹಾರಾಜರುಗಳು ಯಾವ ರೀತಿಯಾದಂತ ನಿಸ್ವಾರ್ಥವಾದಂತ ಸೇವೆಯನ್ನ ಮಾಡಿದ್ದಾರೆ. ಆ ನಿಸ್ವಾರ್ಥ ಸೇವೆಯನ್ನ ಇವರು ಸಹ ನಾವು ಕಾಣ್ತಾ ಇದೀವಿ. ಮಾಡ್ತಾರೆ ಅಂತಕ್ಕಂಥ ಮನೋಭಾವನೆ ಅವರು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಜೊತೆಯಾಗಿ ಓಟಿರ್ತಕ್ಕಂಥದ್ದು ಬಹುಶಃ ಅವರು ಯುವಕರಿದ್ದಾರೆ, ನಾನು ಸಹ ಯುವಕ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡ್ಬೇಕು. ಇಂದಿನ ಪ್ರತಾಪ್ ಸಿಂಹ ಅವರು ಸಹ ಯುವಕರಾಗಿದ್ರು, ಅವರು ಸಹ ಕೆಲಸ ಮಾಡಿದ್ದಾರೆ. ನಮ್ಮ ಜೊತೆ ಹೊಂದಾಣಿಕೆಯಲ್ಲಿದ್ರು, ಬಹಳ ಒಟ್ಟಿಗೆ ಕೆಲಸವನ್ನು ಸಹ ಮಾಡಿದ್ವಿ. ಅದೇ ರೀತಿಯಲ್ಲಿ ಯದುವೀರವರು ಸಹ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಇಡೀ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಅದರಲ್ಲೂ ಹುಣಸೂರು ವಿಶಿಷ್ಟವಾದಂತ ಕ್ಷೇತ್ರ, ಇದೊಂದು ಮಿನಿ ಭಾರತ, ಇಲ್ಲಿಗೆ ವಿಶಿಷ್ಟವಾದಂತ ಕೊಡುಗೆಗಳನ್ನ ಕೊಡ್ತಾರೆ ಅಂತಕ್ಕಂಥ ಮನೋಭಾವನೆ ನಮ್ಮೆಲ್ಲರೂ ಸಹ ವಿಶ್ವಾಸ ಇದೆ. ತಂದೆಯವರು ಹೇಳ್ತಿದ್ರು ಚಾಮುಂಡೇಶ್ವರಿ ಕ್ಷೇತ್ರ ನಾನು ಏನ್ ಕಟ್ಟೆ ಹಾಕಿದೀನಿ ಅನ್ನೋದು ಪ್ರಶ್ನೆ ಮಾಡಿದ್ರು, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿ. ಹುಣಸೂರಲ್ಲಿ ನಿಮ್ಗೆ ಆ ತರದ ಕಿರುಕುಳ ಆಗ್ತಿದೆ ಸರ್? ಯಾಕಂದ್ರೆ ನಿಮ್ ತಂದೆಯವರು ಕಿರುಕುಳ ಆಗ್ತಿದೆ ಅನ್ನೋ ಮಾತಾ ಬಳಸಿದ್ರು ಸರ್. ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ವಿರೋಧ ಪಕ್ಷದಲ್ಲಿ ನಾವೆಲ್ಲರೂ ಸಹ ಇದೀವಿ. ಆದ್ರಿಂದ ಇವತ್ತು ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ನಮ್ DCC ಬ್ಯಾಂಕ್ ಉದಾಹರಣೆ ಹೇಳ್ದೆ. ಕೇವಲ ಇದ್ದಂತ 5 ವರ್ಷದಲ್ಲಿ 500 ಕೋಟಿ ಸಾಲ ಕೊಡ್ತಿದ್ರು, 1,500 ಕೋಟಿ ಸಾಲ ಕೊಟ್ಟಿದೀವಿ ಇವತ್ತು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ ರೈತರಿಗೆ. ಆ ಚುನಾವಣೆ ಇವತ್ತು ಬಹುಶಃ ನಮಗೋಸ್ಕರ ಕಾನೂನಿಗೆ ಅಮೆಂಡ್ಮೆಂಟ್ ತರ್ಲಿಕ್ಕೂ ಸಹ ಇವತ್ತು ಪ್ರಯತ್ನವನ್ನ ಮಾಡಿದ್ರು. ಮೈಸೂರು DCC ಬ್ಯಾಂಕ್ ನಿಂದ ನಮ್ಮನ್ನ ತೆಗಿಬೇಕು ಅಂತ. ಒಳ್ಳೆ ಕೆಲಸ ಮಾಡೋರು ಯಾರಾದ್ರೂ ಸಹ ಇವತ್ತು ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ಬೇಕು, ಅವ್ರಿಗೆ ಬೆನ್ ತಟ್ಟಬೇಕು. ಅದ್ ಬಿಟ್ಟು ಇವತ್ತು ದ್ವೇಷ ಅಸೂಯನ್ನ ಸಾಧಿಸ್ತಕ್ಕಂಥದ್ದನ್ನ ಮಾಡಬಾರ್ದು. ಬಹುಶಃ ಚುನಾವಣೆ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಅದಕ್ಕೆ ಕಡಿವಾಣ. ನಾನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದೀನಿ, ನಮ್ದು ಪ್ರಜಾಪ್ರಭುತ್ವ ಅಂದ್ಬಿಟ್ಟು ಬಹುಶಃ ಇವತ್ತೆಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವಕ್ಕೆ ಕತ್ತಲೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ವೈಯಕ್ತಿಕ ದ್ವೇಷ ಅಸೂಯೆಯನ್ನ ಸಾಧಿಸ್ತೀರ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಅದು ನಾನು ಆಗ್ಲೇ ಹೇಳಿದ್ರು, ಕಾಂಗ್ರೆಸ್ ಪಕ್ಷದ ಆಸ್ತಿ. ಈಗ ಕೊನೆಯದಾಗಿ ಸರ್, DK ಶಿವಕುಮಾರ್ ಅವರು ಒಕ್ಕಲಿಗರ ಸ್ವಾಮೀಜಿ ಹಾಗೂ ಒಕ್ಕಲಿಗರು ದಡ್ರಲ್ಲ ಅಂತ ಹೇಳಿ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಒಕ್ಕಲಿಗರು ದಡ್ರಲ್ಲ.
ಯಾವುದೇ ಕಾರಣಕ್ಕೂ ದಡ್ಡರಾಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಹುಣಸೂರು ತಾಲೂಕಿನಲ್ಲಿ ಬಹುಶಃ ಎಲ್ಲಾ ಜಾತಿ ಜನಾಂಗದವರು ಇದಾರೆ. ಕೇವಲ ಒಕ್ಕಲಿಗರ ಬಗ್ಗೆ ಮಾತನಾಡಿದ್ರೆ ತಪ್ಪಾಗುತ್ತೆ. ಇಲ್ಲಿ ಯಾವ ಜಾತಿಯವರು ದಡ್ಡರಲ್ಲ. ಬಟ್ ಅವರು ಎಲ್ಲಾ ಒಕ್ಕಲಿಗರು ಸೇರ್ಸಿ ಹೇಳಿದ್ದಾರೆ. ಒಕ್ಕಲಿಗರು ದಡ್ಡರಲ್ಲ. ಅದನ್ನ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ತೋರಿಸ್ಕೊಡ್ತಾರೆ. ಒಕ್ಕಲಿಗರು ದಡ್ರ ಜಾಂಡ್ರ ಏನೋ ತೋರಿಸ್ಕೊಡ್ತಾರೆ. ಇದಿಷ್ಟು ಹರೀಶ್ ಗೌಡ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.